ಬೆದರಿಕೆಗಳ ನಡುವೆ ಆ ಬೆದರಿಕೆಗಳಿಗೆ ಬಗ್ಗಲಾರದೆ ಇವತ್ತು ಈ ವೇದಿಕೆಗೆ ಬಂದು ಕೂತಿದಾರಲ್ಲ, ಇವರೆಲ್ಲ ನಿಜವಾದ ಬಸವ ತತ್ವನಿಷ್ಠ ಸ್ವಾಮಿಗಳು ಅಂತ ತಿಳ್ಕೊಂಡು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಸ್ವಾಮಿಗಳಾದವರಿಗೆ ಹೆದರಿಕೆ ಯಾಕೆ ಹೆದರ್ಬೇಕು? ಬಸವಾದಿ ಪ್ರಮುಖರನ್ನ ಸ್ಮರಣೆ ಮಾಡ್ತಾ ಇವತ್ತಿನ ಈ ಸಮಾರಂಭದ ಪಾವನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನಾಡಿನ ಎಲ್ಲ ಪೂಜ್ಯ ಪಾದರ ಶ್ರೀಪಾದಗಳಿಗೆ ಅಭಿವಂದಿಸ್ತಾ ಇವತ್ತಿನ ಈ ಸಮಾರಂಭದಲ್ಲಿ ಉಪಸ್ಥಿತರಿರತಕ್ಕಂಥ ಸಮಸ್ತ ಬಸವ ಭಕ್ತರಲ್ಲಿ ಭಕ್ತಿಯ ಶರಣು ಶರಣಾರ್ಥಿಗಳು. ನಿಮಗೆಲ್ಲ ನೆನಪಿರಬೇಕು, ಶರಣು ಶರಣಾರ್ಥಿಗಳು. ಶರಣೆಂದವರಿಗೆ ಶರಣೆನ್ನುವುದೇ ಅದು ಬಸವ ಧರ್ಮ, ಅದು ಲಿಂಗಾಯತ ಧರ್ಮ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ದೇಶದ ಧ್ವಜಕ್ಕೆ 3 ಬಣ್ಣ, ಕನ್ನಡದ ಧ್ವಜಕ್ಕೆ 2 ಬಣ್ಣ. ನಮ್ಮೆಲ್ಲರಿಗೂ ಒಬ್ಬನೇ ಅಣ್ಣ, ಅದು ವಿಶ್ವಗುರು ಬಸವಣ್ಣ. ಇವತ್ತಿನ ಈ ವೇದಿಕೆ ಮೇಲೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಇನ್ನುಳಿದ ಎಲ್ಲ ಪೂಜ್ಯರು ವಿರಾಜಮಾನರಾಗಿದ್ದಾರೆ. ಬಹುಶಃ ನೀವೆಲ್ಲ ಕರ್ನಾಟಕದೊಳಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಭಾಳ ಪೂಜ್ಯರು ಕೂಡಿರೋದನ್ನು ನೋಡಿದ್ದೀರಿ. ಆದರೆ ಬಹುತೇಕ ಕಡೆಗೆ ಮಠಾಧಿಪತಿಗಳು ಕಾರ್ಯಕ್ರಮಕ್ಕೆ ಹೋಗಿ ಕಾಣಿಕೆ ತಗೊಂಡು ಹೋಗೋದನ್ನು ನೋಡಿದ್ದೀರಿ. ಕಾಣಿಕೆಯನ್ನು ಕೊಟ್ಟು ಎಲ್ಲ ಮಠಾಧಿಪತಿಗಳು ಒಂದೇ ವೇದಿಕೆ ಮೇಲೆ ಕೂತಿದ್ರೆ ಅದು ಈ ಬಸವ ಸಮಾವೇಶದ ವೇದಿಕೆ ಮೇಲೆ ಅನ್ನೋದು ನಮ್ಮೆಲ್ಲರ ಹೆಗ್ಗಳಿಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಪೂಜ್ಯರೆಲ್ಲರೂ ಕಳೆದ 1 ತಿಂಗಳಿಂದ ಮಠ ನೋಡಿಲ್ಲ. ನನಗೊಬ್ರು ಅಂದ್ರೆ ಮಠ ನೋಡ್ದಿದ್ರೆ ಏನಾಯ್ತ್ರಿ, ಹೆಂಗೆ ಗತಿ ಏನೋ. ಮಠದ ಸ್ವಾಮಿಗಳು ಮಠ ನೋಡಬೇಕಾಗಿಲ್ಲ, ಈ ನಾಡಿನ ಬಸವ ಭಕ್ತರ ಮುಖ ನೋಡಬೇಕಾಗಿದೆ ಅನ್ನೋ ಹಿನ್ನೆಲೆಯೊಳಗ ಈ ಒಂದು ಅಭಿಯಾನ ನಾಡಿನುದ್ದಕ್ಕೂ ನಡ್ಕೊಂಡು ಬಂತು. ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು ಈ ಕಾರ್ಯಕ್ರಮ. ನೋಡ್ರಿ, ಬಹಳಷ್ಟು ಈ ಅಭಿಯಾನದ ಫಲಶ್ರುತಿಯನ್ನ ಸಮಾಜದ ಮುಂದೆ ಇಡೋದಕ್ಕೆ ಈ ಕಾರ್ಯಕ್ರಮ ನಡೆದಿದೆ. 1 ತಿಂಗಳ ಕಾಲ ಬಸವ ಸಂದೇಶವನ್ನ, ಬಸವ ತತ್ವವನ್ನ ಜನರಿಗೆ, ಯುವಕರಿಗೆ, ಸಣ್ಣ ಮಕ್ಕಳಿಗೂ ಸಹಿತ ಮುಟ್ಟಿಸ್ಬೇಕನ್ನೋ ಹಿನ್ನೆಲೆಯೊಳಗ ಎಲ್ಲರೂ ಹೊರಟಿರ್ತಕ್ಕಂಥದ್ದು. ಮೊದಲೊಂದು ಕಾಲಿತ್ತು, ಯಾರೇ ಪ್ರಶ್ನೆ ಮಾಡಿದ್ರೆ ಏಯ್ ಬಾಯ್ ಮುಚ್ಚ್, ನನ್ನ ಪ್ರಶ್ನೆ ಕೇಳ್ತೀನೋ ಅಂತ ಹೇಳುವಂಥ ಸ್ವಾಮಿಗಳನ್ನು ನೋಡ್ತಿದ್ರಿ. ಈ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವೈಶಿಷ್ಟ್ಯ ಏನು ಅಂತಂದ್ರೆ, ಕೇಳು ನಿನ್ನ ಪ್ರಶ್ನೆ ಬಹಳ ಯೋಗ್ಯವಾಗ್ಯದ, ನಾನು ಹೇಳ್ತೀನಿ ಅನ್ನುವಂಥ ಧೈರ್ಯ ಅದು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವೇದಿಕೆಗೆ ಅನ್ನೋದು ನಮ್ಮೆಲ್ಲರ ಹೆಗ್ಗಳಿಕೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಾಗತಿಕ ಲಿಂಗಾಯತ ಮಹಾಸಭೆ ಹಾಗೂ ಶರಣ ಸಾಹಿತ್ಯ ಪರಿಷತ್ತು, ರಾಷ್ಟ್ರೀಯ ಬಸವದಳ, ಕದಳಿ ವೇದಿಕೆ, ಬಹಳಷ್ಟು ಕಡೆಗೆ ವೀರಶೈವ ಸಭೆಯವರು ಸಹಿತ ಈ ಕಾರ್ಯಕ್ರಮಕ್ಕೆ ಕೈಗೂಡಿಸಿದ್ದಾರೆ. ನನಗೆ ಅಲ್ಲೆಲ್ಲ ಅನಿಸ್ತು, ವೀರಶೈವ ಮಹಾಸಭೆ ಜಿಲ್ಲಾ ಘಟಕಗಳು ಇದಕ್ಕೆ ಬಹಳ ಸಹಕಾರ ಮಾಡಿದ್ದು. ನನಗೊಂದು ಏನು ಕಂಡು ಬಂತು ಅಂತಂದ್ರೆ, ಇವತ್ತು ಜಿಲ್ಲಾ ಘಟಕಗಳಿಗೆ ತಿಳಿದಿರ್ತಕ್ಕಂಥದ್ದು ಇನ್ನು ಕೆಲವೇ ದಿವಸದೊಳಗೆ ರಾಜ್ಯ ಘಟಕಕ್ಕೂ ಸಹಿತ ಅರ್ಥ ಆಗುತ್ತೆ ಅಂತಕ್ಕಂಥ ಸಂದೇಶ ಈ ಬಸವ ಅಭಿಯಾನದೊಳಗೆ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು. ಬಹಳ ವಿಶೇಷ ಏನು ಅಂತಂದ್ರೆ, ಇಲ್ಲಿ ನಾವು ಗಮನಿಸಬೇಕು, ಲಿಂಗಾಯತ ಧರ್ಮದ 102 ಉಪಪಂಗಡಗಳು, ಸಮುದಾಯಗಳು ಎಲ್ಲರೂ ಕೂಡಿಕೊಂಡು ನೋಡ್ರಿ
ನಾವು ಎಲ್ಲರನ್ನ ಕೂಡಿಸಿ ಮಾಡ್ತೀವಿ ಅಂತಂದು ಅವ್ರು ಏನು ಮಾಡಿದ್ರು ಏನಿಲ್ಲ ಗೊತ್ತಿಲ್ಲ. ಆದರೆ ನಾವು ಕೂಡಿಸ್ತೀವಂತ ಹೇಳಿಲ್ಲ. ಯಾಕಂದ್ರೆ ನಾವು ಕಳ್ಕೊಂಡೇ ಇಲ್ಲ ಅಂದಮೇಲೆ ಕೂಡಿಸೋದು ಎಲ್ಲಿ ಬತ್ತು? ಆಲ್ರೆಡಿ ಎಲ್ಲರೂ ಇಡೀ ಲಿಂಗಾಯತ ಸಮುದಾಯ ಒಂದೇ ವೇದಿಕೆ ಮೇಲೆ 102 ಉಪಪಂಗಡಗಳು ಎಲ್ಲ ಪೂಜ್ಯರು ಈ ವೇದಿಕೆ ಮೇಲೆ ಅದಾರೆ ಅಂತಂದ್ರೆ ಇದಕ್ಕಿಂತಲೂ ದೊಡ್ಡ ಸಂದೇಶ ಮತ್ತೆ ನಮಗೆ ಬೇರೆ ಏನ್ ಬೇಕು ಅನ್ನತಕ್ಕಂಥದ್ದನ್ನ ಈ ಸಂದರ್ಭದೊಳಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ. ಲಿಂಗಾಯತ ಇತಿಹಾಸವನ್ನು ಹೇಳೋದು ನಡೆದದ, ಲಿಂಗಾಯತ ಇತಿಹಾಸವನ್ನು ಕುರಿತು ಬರೆಯೋದು ನಡೆದದ. ಆದ್ರೆ ಅರಮನೆಯ ಮೈದಾನದೊಳಗೆ ಇವತ್ತ ಲಿಂಗಾಯತ ಇತಿಹಾಸವನ್ನು ನಿರ್ಮಾಣ ಮಾಡುವಂತಹ ವೇದಿಕೆ ಇವತ್ತಿಲ್ಲಿ ಪ್ರಾರಂಭ ಆಗ್ತಿರೋದು ಬಹಳ ವಿಶೇಷ ಅಂತ ಕೊಂಡು ಹೇಳಿ ನೀವು ನನಗೆ ಹೇಳಬೇಕು. ಅಭಿಯಾನ ಯಶಸ್ಸು, ಈ ಬಸವ ಸಂಸ್ಕೃತಿ ಅಭಿಯಾನ ಯಶಸ್ಸು ಕಂಡಿತು ಅನ್ನತಕ್ಕಂಥದ್ದು. ಬಸವ ಸಂಸ್ಕೃತಿ ಅಭಿಯಾನ ಯಶಸ್ಸು ಕಂಡಿತು ಅನ್ನೋದನ್ನ ಎಷ್ಟು ಯಶಸ್ವಿ ಆಗಿದೆ ಅಂತಂದ್ರೆ, ಎಂದ ಬಸವನ ಬಾಗೇವಾಡಿಯೊಳಗೆ ಪ್ರಾರಂಭ ಈ ಕಾರ್ಯಕ್ರಮ ಎಂದು ಪ್ರಾರಂಭ ಆಯಿತು ಅವತ್ತು ಕೆಲವು ಮಂದಿ ಎದ್ದವರು ಹೊಳೆ ಮಳಗಿಲ್ಲ ಅಂತಂದ್ರೆ ಕಾರ್ಯಕ್ರಮ ಎಷ್ಟು ಯಶಸ್ವಿ ಆಯಿತು ಅನ್ನೋದನ್ನ ನೀವೇ ಹೇಳ್ಬೇಕು. ಅದನ್ನ ಬಹಳ ಖುಷಿ ಅನ್ನಿಸ್ತದೆ. ಇವತ್ತು ನೋಡ್ರಿ, ನಾನು ಮೊಟ್ಟ ಮೊದಲಿಗೆ ಯಾರನ್ನು ಸ್ವಾಗತ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ದಯವಿಟ್ಟು ವೇದಿಕೆ ಮೇಲಿರೋ ಪೂಜ್ಯರು ಅನ್ಯತಾ ಭಾವಿಸೋದಿಲ್ಲ ಅಂತ ಭಾವಿಸ್ಕೋತೀನಿ ನಾನು. ನನಗೆ ಹೃದಯ ತುಂಬಿ ಮೊಟ್ಟ ಮೊದಲಿಗೆ ನಾನು ಸ್ವಾಗತವನ್ನು ಬಯಸೋದು ಯಾರಿಗೆ ಅಂತಂದ್ರೆ, ಬೀದರ್ದಿಂದ ಚಾಮರಾಜನಗರದವರೆಗೆ ಬೆಂಗಳೂರಿನ ಅರಮನೆಯ ಮೈದಾನವರೆಗೆ ನಡೆದು ಬಂದಿರಲ್ಲ ಬಸವ ಭಕ್ತರು, ನಿಮ್ಮೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಯಾಗಿಸಿ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಭಕ್ತಿಯ ಸ್ವಾಗತವನ್ನು ಕೋರೋದಕ್ಕೆ ಇಷ್ಟಪಡ್ತೀನಿ ನಾನು. ಬಸವಣ್ಣನವರನ್ನ ನೀವು ಎಲ್ಲಿ ನೋಡ್ತೀರೋ ಏನೋ ನನಗೆ ಗೊತ್ತಿಲ್ಲ. ನನಗೆ ಬಸವಣ್ಣ ಎಲ್ಲಿ ಕಾಣ್ತಾ ಇದ್ದಾನೆ ಅಂತಂದ್ರೆ ನಿಮ್ಮೆಲ್ಲರ ಮುಖದಲ್ಲಿ, ನಿಮ್ಮೆಲ್ಲರ ಭಕ್ತಿಯೊಳಗೆ ಬಸವ ಸಾಕ್ಷಾತ್ಕಾರ ಇವತ್ತು ವೇದಿಕೆ ಮೇಲಿರೋ ಪೂಜ್ಯರಿಗೆ ಇಲ್ಲಿ ನಡೆದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಒಂದು ಬಹಳ ವಿಶೇಷ ನನಗೇನು ಅಂತಂದ್ರೆ, ಈ ಅಭಿಯಾನದ ಬಹಳ ಮುಖ್ಯ ಅಂತಂದ್ರೆ, ಮಕ್ಕಳಿಗೇನು ಸಂವಾದದೊಳಗೆ ಭಾಗವಹಿಸಿದ್ರಲ್ಲ ಎಷ್ಟು ಅದ್ಭುತ ಇತ್ತು ಅಂತಂದ್ರೆ, ನಾವು ಹೇಳಿದವ್ರು ಬಹಳ ಶಾಣ್ಯರು, ಅವ್ರು ಕೇಳಿದವ್ರು ದಡ್ರು ಅಂತ ಹಿಂಗೆ ತಿಳ್ಕೊಬೇಡ್ರಿ. ನಾವು ಎಷ್ಟು ಶಾಣ್ಯರದೀವಿ, ಈ ಸ್ವಾಮಿಗಳದ ನೀರರ ಎಷ್ಟೈತಿ ನೋಡೋಣ ಅಂತ ಹೇಳಿ ನಮ್ಮನ್ನು ಅಳತೆ ಮಾಡಿದವರು ನಮ್ಮ ನಾಡಿನ ಯುವಕರು ಮಕ್ಕಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದ್ಭುತವಾದ ಪ್ರಶ್ನೆಗಳು ಬರ್ತಿದ್ದು, ಅದ್ಭುತವಾದ ಪ್ರಶ್ನೆಗಳು ಬರ್ತಿದ್ದು. ಸಾಕು. ಜಾಗೃತಿ ಅಂದ್ರೆ ಏನು? ಜಾಗೃತಿ ಅಂದ್ರೆ ಏನು? ಪ್ರತಿಯೊಬ್ಬರಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನ ಬಡಿದೆಬ್ಬಿಸ್ತಕ್ಕಂಥ ಕಾರ್ಯ ಏನಿದೆ ಅದೇ ನಿಜವಾದ ಜಾಗೃತಿ ಅಂತ ಹೇಳಿ ನಾನು ಭಾವಿಸ್ಕೋತೀನಿ. ಒಂದು ಬಹಳ ಮುಖ್ಯ ನಾನು ಹೇಳಬೇಕು ಈ ಸಂದರ್ಭದೊಳಗೆ. ಬಹಳಷ್ಟು ಜನ, ಕೆಲವು ಜನ ಏನ್ಕೇನೋ ಅಂತಾರೆ ಅನ್ಕೋವಲ್ರ, ನಮ್ಗೇನು ಬೇಕಾಗಿಲ್ಲ, ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಿದೆ. ಯಶಸ್ವಿ ಎಷ್ಟಾಗಿದೆ ಅಂತಂದ್ರೆ, ಒಂದು ಕಾರ್ಯಕ್ರಮಕ್ಕೆ ವಿಶೇಷ ರೈಲು ಎಲ್ಲಾದರೂ ಬಂದಿದ್ರೆ, ಯಾವುದಾದ್ರೂ ಕಾರ್ಯಕ್ರಮಕ್ಕೆ ವಿಶೇಷ ರೈಲು ಬಂದಿದ್ರೆ ಅದು ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಬೀದರ್ದಿಂದ ವಿಶೇಷ ರೈಲು ಬತ್ತಲ್ಲ, ಸಣ್ಣದಲ್ಲ ಏನ್ರಿ. ಎಷ್ಟು ಮಂದಿ ಪೂಜ್ಯರು, ಇನ್ನೂ ಬಹಳ ಮಂದಿ ಪೂಜ್ಯರು ಬರಾಕತ್ತಾರ. ಇಷ್ಟೆಲ್ಲ ಪೂಜ್ಯರು ಬರಾಕತ್ತಾರ ಅಂತಂದ್ರ ಹೆಂಗ ಸುಮ್ಮನೆ ಬಂದಿಲ್ರಿ. ಬಹಳ ಮಂದಿ ಸ್ವಾಮಿಗಳಿಗೆ ಮಠ ಬಿಟ್ಟು ನೀವು ಅಲ್ಲಿ ಹಾದ್ರಿ ಅಂದ್ರೆ ಹೊಳ್ಳಿ ಮಠಕ್ಕೆ ಬರಂಗಿಲ್ಲ ಅನ್ನುವಂತ ಬೆದರಿಕೆಗಳ ನಡುವೆ ಆ ಬೆದರಿಕೆಗಳಿಗೆ ಬಗ್ಗಲಾರದೆ ಇವತ್ತು ಈ ವೇದಿಕೆಗೆ ಬಂದು ಕೂತಿದಾರಲ್ಲ, ಇವರೆಲ್ಲ ನಿಜವಾದ ಬಸವ ತತ್ವನಿಷ್ಠ ಸ್ವಾಮಿಗಳು ಅಂತ ತಿಳ್ಕೊಂಡು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಸ್ವಾಮಿಗಳಾದವರಿಗೆ ಹೆದರಿಕೆ ಯಾಕೆ ಹೆದರ್ಬೇಕು? ಬಸವಣ್ಣನ ಸೇವೆಗಾಗಿ, ಬಸವಣ್ಣನ ಕಾರ್ಯಕ್ಕಾಗಿ ಏನು ಬೇಕಾದ್ದು ಬರಲಿ, ಅಂಜಿದರಾಗದು, ಅಳುಕಿದರಾಗದು, ವಜ್ರ ಪಂಜರದೊಳಗಿಕ್ಕಿದರಾಗದು. ಬಸವಣ್ಣನ ಕಾರ್ಯಕ್ಕೆ ನಾವೆಲ್ಲರೂ ಸದಾ ಸನ್ನದ್ಧ ಅನ್ನೋ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ಎಲ್ಲರೂ ಬಹಳಷ್ಟು ಎಲ್ಲ ಸಂಘಟನೆಗಳು ಪ್ರತಿಯೊಂದು ಜಿಲ್ಲೆಯೊಳಗ ಕಾರ್ಯಕರ್ತರು ಹೆಂಗೆ ದುಡಿದಾರೆ ಅಂತಂದ್ರೆ, ನಾವು ಎಲ್ಲಿ ಪ್ರಾರಂಭ ಮಾಡಿದೀವಿ, ಯಾವುದು ಪ್ರಾರಂಭ ಯಾವುದು ಸಮಾರೋಪ
ನಮಗೆ ತಿಳಿಲಾರ್ದಂಗ ಆಯ್ತು. ಎಷ್ಟು ವೈಭವ, ಏನು ಮೆರವಣಿಗೆ, ಜನರ ಸಂಭ್ರಮ ನೋಡಿದ್ರೆ ನಾವು ಮೂಕ ವಿಸ್ಮಿತರಾದಿವಿ. ನನಗನಿಸ್ತು ಬಸವನ ಭಕ್ತಿಯನ್ನು ಜಾಗೃತ ಮಾಡಬೇಕು ಅಂತ ನಾವು ಹೊಂಟಿದ್ದೀವಲ್ಲ, ಬಸವ ಭಕ್ತಿಯನ್ನು ನಾವು ಮಠಾಧಿಪತಿಗಳ ಜಾಗೃತ ಮಾಡಲಿಲ್ಲ. ಬಸವ ಭಕ್ತರು ಜಾಗೃತ ಅದಾರ, ನೀವು ಸ್ವಾಮಿಗಳ ಹಸಿರಾಗ್ರಿ ಎನ್ನುವಂಥ ಸಂದೇಶ ನನ್ನ ಭಕ್ತರಿಂದ ನನಗೆ ಬತ್ತು ಅಂತಕ್ಕಂಥದ್ದು. ಹೇಳಿದ್ದು ಬರಬರಿ ಐತಿಲ್ರಿ, ನಾ ಹೇಳಿದ್ದು ಅರ್ಥ ಮಾಡ್ಕೊಳ್ಬೇಕು. ಸ್ವಾಮಿಗಳು ಎಚ್ಚರಾಗಬೇಕಾಗ್ಯದ. ಹೆಂಗೆ ಎಚ್ಚರ ಮಾಡೋದು? ಇಲ್ಲೇನು ಬಸವ ಭಕ್ತರು ಇದ್ದಿರಲ್ಲ, ಕನ್ನಡ ಶಾಲಿಗೆ ಒಂದು 8 ಹುಡುಗರು ಹೋಗಿ ಒಬ್ಬನ ಸಾಲಿಗೆ ಬರಲಾರ್ದವನು ಎಳ್ಕೊಂಡು ಬರಾಕತ್ತಿದ್ರ. ಎಳ್ಕೊಂಡು ಬರ್ಲಿಲ್ಲ ಅಂದ್ಕೊಲಿ, ಹೇಳಲಿಲ್ಲ ಅಂದ್ಕೊಲಿ, ಮತ್ತೆ 8 ಹುಡುಗರು ಕೂಡಿ ಎಬಿಸ್ ತಗೊಂಡು ಬಂದ್ರು. ಯಾರೋ ಒಬ್ರು ಯಜಮಾನ್ರು ಇದ್ರಿಗೆ ಬಂದ್ರು, ಹೋಗ್ಲಿ ಬಿಡು ಅವ್ನು ಬರುದಿಲ್ಲ ಅಂತಂದ್ರೆ ಬಿಟ್ಟು ಬಿಡ್ರಿ ಅಂತ ತೀಕೊಂಡಂತಂದ್ರು. ಅವಾಗ ಅವ್ರಂದ್ರು ಬಿಡಾಕ್ ಬರಂಗಿಲ್ರಿ. ಅಲ್ಲ ಅಲ್ಲಂತಂದಲ್ಲಿ ಯಾಕೆ ಅವ್ನ ಅಷ್ಟು ತರ್ತೀರಿ, ಆ ಹುಡುಗನ ಬಿಟ್ಟು ಬಿಡ್ರಿ ಅಂತಂದ್ರ. ಅವಾಗ ಅವ್ರು ಹೇಳ್ರಿ, ಇವ್ ವಿದ್ಯಾರ್ಥಿ ಅಲ್ರಿ, ನಮ್ ಕಲ್ಸು ಮಾಸ್ತರ್ ಇವ, ಸಾಲಿಗೆ ಬರವಲ್ಲ, ಅದಕ್ಕೆ ಹೇಳ್ಕೊಂಡು ಹೊಂಟೀವಿ. ಮುಂದೊಂದು ದಿವಸ ಬರ್ತದ, ನಾ ಅನ್ನೋದಿಲ್ಲ ಏನ್ರಿ. ಎಂಥ ಅದ್ಭುತ ನಿಮಗೆ ಹೇಳ್ತೀನಿ. ಒಂದು ಕಾಡಿನ ದಾರಿಯೊಳಗೆ ಕುರಿಗಳ ಹಿಂಡು ಹೊಂಟಿತ್ತು. ಕುರಿಗಳ ಹಿಂಡು ಹೊಂಟಾಗ ಸೈಕಲ್ ಮೇಲೆ ಹೋಗೋರು ಗಂಟೆ ಬಾರಿಸ್ತಾರ, ಕಾರ್ ಗಾಡಿಯದವ್ರು ಹಾರ್ನ್ ಹಿಡಿತಾರ, ಬರೀ ಸೈಡ್ ಹತ್ತು ಬಾಯಿ ಮಾಡ್ತಾರ, ದಾದ ಮಾಡೋದಿಲ್ಲ, ಅದ್ರಾಗ ನಡುವ ತಗೊಂಡು ಹೋಗ್ತಾರ. ಹೌದಿಲ್ರಿ? ಹುಲಿಗಳು ಬನ್ನೇರು ಘಟ್ಟದಾಗ ಹುಲಿಗಳು ಕ್ರಾಸ್ ಮಾಡ್ತಿರ್ತಾವ, ಹಾರ್ನ್ ಹೊಡಿತೀರಿ ಹಾರ್ನ ಹೊಡೀರಿ ನೋಡೋಣ. ಟಾಕಿ ಸೆಡ್ಲಕ್ಕತ್ತಾವ. ಇವತ್ತು ಬಸವ ಸಂಸ್ಕೃತಿ ಅಭಿಯಾನದೊಳಗ ನಾಡಿನುದ್ದಕ್ಕೂ ಅಡ್ಡಾಡಿದ್ದು ಬಸವ ತತ್ವದ ಹುಲಿಗಳೇ ಹೊರತು ಕುರಿಗಳಲ್ಲ. ಬಹಳ ಎಚ್ಚರದಿಂದ ಇರ್ರಿ, ಸೈಲೆಂಟ್ ಆಗಿರ್ಬೇಕು. ಹೆಂಗಿರ್ಬೇಕು? ಸೈಲೆಂಟ್, ಕೊಯ್ ಅನ್ನಂಗಿಲ್ಲ. ಇನ್ನೇನಿದ್ರು ಕನ್ನಡ ನಾಡು ಯಾರ್ದು ಅಂತಂದ್ರೆ ಅದು ಬಸವಣ್ಣನದು ಅಂತಕ್ಕಂಥ ಅಭಿಮಾನ, ಬಸವ ಸಂಸ್ಕೃತಿಯ ಹೆಮ್ಮೆ ನಮ್ಮದು. ಆ ಕಾರಣಕ್ಕ ಇವತ್ತಿನ ಈ ದಿವಸ ನೀವೇನು ಸನ್ನದ್ಧರಾಗಿದ್ದೀರಿ, ಯಾವುದಕ್ಕೂ ಹಿಂಜರಿಯುವ ಪ್ರಶ್ನೆ ಇಲ್ಲ. ಎಲ್ಲರೂ ಒಂದಾಗಿ ಬಸವ ಸಂಸ್ಕೃತಿ ಅಭಿಯಾನದೊಳಗ ನಾವು ನೀವೆಲ್ಲ ತೊಡಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಎಷ್ಟು ಜನ ಪೂಜ್ಯರು ದಯಮಾಡಿಸಿದ್ದಾರೆ. ಎಲ್ಲ ಪೂಜ್ಯರ ಶ್ರೀಪಾದಗಳಿಗೆ ಮತ್ತೊಮ್ಮೆ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ ಎಲ್ಲ ಪೂಜ್ಯರನ್ನ ಬರಮಾಡಿಕೊಳ್ತಾ ಇದ್ದೇನೆ. ನೋಡ್ರಿ, ಎಷ್ಟು ಜನ ತಾಯಂದಿರು, ಎಷ್ಟು ಜನ ಶರಣರು. ಬರೀ ಇಲ್ಲಿ ಬಂದದ್ದು ಸ್ವಲ್ಪ, ಇನ್ನೂ ಬಹಳಷ್ಟು ಬರಾಕತ್ತಾರ. ಬಹಳ ಮಂದಿ ಹೇಳಿದಾರ, ಯಾರು ಹೋಗ್ಬೇಡ್ರಲ್ಲಿ, ಏನ್ ಗರ್ದಿ ಗಮ್ಮತ್ ನಡೆದತ್ತಿಲ್ಲಿ, ಯಾರು ಹೋಗ್ಬೇಡ್ರಿ ಅಂತ. ಎಲ್ಲಿ ಹೋಗ್ಬೇಡ್ರಿ ಅಂತಾರ ಅಲ್ಲಿ ಹೆಚ್ಚು ಬರ್ತಾರ. ಬಸವ ಭಕ್ತರು ಯಾರನ್ನು ಕೇಳಿ ಹೋಗ್ಬೇಕಾಗಿಲ್ಲ, ಇನ್ನೊಬ್ಬರನ್ನು ಕೇಳಿ ತೀರ್ಮಾನ ತಗೊಳ್ಬೇಕಾಗಿಲ್ಲ. ನಮ್ಮ ದಾರಿ ಬಹಳ ದೊಡ್ಡದಿದೆ. ರಾಜಮಾರ್ಗ ನಂಬುದು ಅಡ್ಡ ಮಾರ್ಗ ಅಲ್ಲ, ರಾಜಮಾರ್ಗದೊಳಗೆ ನಾವು ನಡೀತಾ ಇದ್ದೀವಿ. ನಾವು ನೀವು ಮುನ್ನಡೆಯೋಣ. ಬಸವ ಸಂಸ್ಕೃತಿ, ಬಸವ ಧೈರ್ಯ, ಬಸವ ಕೆಚ್ಚು ನಿಮ್ಮದು ಆಗಲಿ ಅಂತ ಕೊಂಡು ಹಾರೈಸ್ತಾ 2 ಮಾತುಗಳು ನಾನು ಮುಗಿಸ್ತೀನಿ. ತಮ್ಮೆಲ್ಲರಿಗೂ ಶರಣ.